ಪಹಲ್ಗಾಮ್ ದಾಳಿಯಲ್ಲಿ ಲಷ್ಕರ್ ಎ ತೊಯ್ಬಾ ಭಾಗಿಯಾಗಿದೆಯಾ? ನೀವು 3 ದಿನಗಳಲ್ಲಿ 2 ಕ್ಷಿಪಣಿಗಳ ಪರೀಕ್ಷೆ ನಡೆಸಿರೋದು ಯಾಕೆ? ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸಭೆಯಲ್ಲಿ ಪಾಕಿಸ್ತಾನಕ್ಕೆ ನೇರ ಪ್ರಶ್ನೆಯನ್ನು ಕೇಳಲಾಗಿದೆ. ಪಹಲ್ಗಾಮ್ ದಾಳಿನಲ್ಲಿ ಲಷ್ಕರ್ ಎ ತೊಯ್ಬಾ ಸಂಘಟನೆ ಭಾಗಿಯಾಗಿದೆಯಾ ಇಲ್ವಾ? 3 ದಿನಗಳಲ್ಲಿ ನೀವು 2 ಕ್ಷಿಪಣಿಗಳ ಪರೀಕ್ಷೆಯನ್ನು ಯಾಕೆ ಮಾಡಿದ್ದೀರಾ ಅಂಥೇಳಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸಭೆಯಲ್ಲಿ ಪಾಕಿಸ್ತಾನಕ್ಕೆ ನೇರ ಪ್ರಶ್ನೆ ಕೇಳಲಾಗಿದೆ. ಭದ್ರತಾ ಮಂಡಳಿಯ ಸದಸ್ಯರ ಪ್ರಶ್ನೆಗಳಿಗೆ ತಬ್ಬಿಬ್ಬಾಗಿರೋದು ಕುತಂತ್ರಿ ಪಾಕ್. ಎರಡೂ ದೇಶಗಳು ಯಾವುದೇ ತಪ್ಪು ಮಾಡಬೇಡಿ, ಯುದ್ಧ ಪರಿಹಾರವಲ್ಲ, ಭಾರತದೊಂದಿಗಿನ ಸಮಸ್ಯೆ ಬಗೆಹರಿಸಿಕೊಳ್ಳುವಂತೆ ಪಾಕಿಸ್ತಾನಕ್ಕೆ ಸಲಹೆ ಹೋಗಿದೆ. ಉಗ್ರರನ್ನು ಶಿಕ್ಷೆಗೆ ಒಳಪಡಿಸುವಂತೆ ಸಭೆಯಲ್ಲಿ ಒಮ್ಮತದ ಅಭಿಪ್ರಾಯ ವ್ಯಕ್ತವಾಗಿದೆ. ನಾವೇನು ಮಾಡಿಲ್ಲ, ಭಾರತನೇ ಪಹಲ್ಗಾಮ್ ದಾಳಿ ಮಾಡಿದೆ ಅಂತ ಹೇಳಿ ಪಾಕಿಸ್ತಾನ ಮಾತಾಡಿದೆ. ಭಾರತದ ವಿರುದ್ಧನೇ ಪಾಕಿಸ್ತಾನ ಆರೋಪವನ್ನು ಮಾಡಿದೆ. ಇದನ್ನು ಭದ್ರತಾ ಮಂಡಳಿ ತಳ್ಳಿ ಹಾಕುತ್ತೆ. ರಹಸ್ಯ ಕೊಠಡಿಯಲ್ಲಿ ಸಭೆ ನಡೆಸುತ್ತೆ ಭದ್ರತಾ ಮಂಡಳಿ. ಸದಸ್ಯ ರಾಷ್ಟ್ರಗಳೆಲ್ಲ ಸೇರಿಕೊಂಡು ಮಾತಾಡಿದ್ದಾರೆ. 15 ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಂತಹ ಭದ್ರತಾ ಮಂಡಳಿಯ ಸಭೆ ಇದಾಗಿತ್ತು. ಇದರಲ್ಲಿ ಸೀಕ್ರೆಟ್ ಆಗೂ ಕೂಡ ಎಲ್ಲರೂ ಒಂದು ಕಡೆ ಮಾತಾಡಿದ್ದಾರೆ.